ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಕೂಡ ಇದಕ್ಕೆ ಈ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಚಾಲನೆಯನ್ನು ಬೆಂಗಳೂರಲ್ಲಿ ಕೊಟ್ಟು ಇವತ್ತು ಕಲಬುರಗಿಗೆ ಒಂದು ಅಭಿಯಾನ ಇವತ್ತು ತಲುಪಿದೆ. ಈ ಶ್ರೀಗಳು ಹೇಳಿದಾಗೆ 5ನೇ ತಾರೀಕು ಬೆಂಗಳೂರಲ್ಲಿ ಒಂದು ಭಾಳ ಬೃಹತ್ ಒಂದು ಸಮಾರಂಭದ ಒಂದು ಕಾರ್ಯಕ್ರಮದ ಒಂದು ಉದ್ದೇಶನೂ ಕೂಡ ಇದೆ. ಇವತ್ತು ಬಸವ ತತ್ವ ಮತ್ತು 12ನೇ ಶತಮಾನದ ಬಸವಾದಿ ಶರಣರ ಇವತ್ತು ಈ ತತ್ವವನ್ನು ನಾವು ಮುಂದಿನ ಪೀಳಿಗೆಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಇದಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಇವತ್ತು ದಿನೇ ದಿನೇ ಏನಾಗ್ತಾ ಇದೆ ಅಂತಂದರೆ ನಾವು ನಮ್ಮ ಮಕ್ಕಳು ವಿಶೇಷವಾಗಿ ಈಗಿನ ಪೀಳಿಗೆ ಇವತ್ತು ಬಸವ ತತ್ವವನ್ನು ನಾವು ಬರೀತಾ ಇದ್ದೀವಿ. ಅದನ್ನು ನಾವು ನಮ್ಮ ಮಕ್ಕಳಿಗೆ ಸರಿಯಾಗಿರ್ತಕ್ಕಂಥ ನಾವು ಮಾರ್ಗವನ್ನು ತೋರಿಸ್ತಾ ಇದ್ದರೆ ಖಂಡಿತವಾಗಿ ಮುಂದೆ ಇವತ್ತು ಈ ಬಸವ ತತ್ವ ಮತ್ತು ಬಸವಾದಿ ಶರಣರ ಏನು ಪ್ರಯತ್ನ ಇತ್ತು ಈ ಸಮಾಜದಲ್ಲಿ ನಾವು ಹೇಗೆ ಬಾಳಿ ಬದುಕಬೇಕು ಅಂತಕ್ಕಂಥ ಮಾರ್ಗದರ್ಶನ ಇತ್ತು, ಅದನ್ನು ನಾವು ಕಳ್ಕೊಳ್ತೀವಿ ಅಂತಕ್ಕಂಥ ಭಾವನೆ ಇವತ್ತು ನಮ್ಮೆಲ್ಲರಿಗೂ ಇರಬೇಕಾಗಿದೆ. ವಿಶೇಷವಾಗಿ ನಮ್ಮ ಮಕ್ಕಳನ್ನು ನಾವು ಈಗ ತಾನೇ ನಮ್ಮ ಉಪನ್ಯಾಸಕರು ಕೂಡ ಹೇಳಿದ ಹಾಗೆ ಇವತ್ತು ನಮ್ಮ ಮಕ್ಕಳನ್ನು ನಾವು ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅಭಿನವ ಶಿವಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ಮಾಡಿ ಬೆಳೆದು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಯಡ್ರಾವಿ ವಿರಕ್ತ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ಹಣೆ ಮಾಡಿದ್ದು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ವಿರಕ್ತ ಮಠದ ಜೇರಡ್ಲಿಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಂತ ಸ್ವಾಮಿಗಳ ಪಾದಗಳಿಗೂ ಹಣೆ ಮಾಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಘನ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದ ನೆರವು ನೀಡಿರ್ತಕ್ಕಂಥ ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ದಾಕ್ಷಾಯಿಣಿ ತಾಯಿ ಇವರಿಗೆ ಪಾದಗಳಿಗೆ ಹೊಣೆ ಮನೆದು ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಬಹುತೇಕ ಮಠಾಧಿಪತಿಗಳ ಒಕ್ಕೂಟದಿಂದ ಏನೊಂದು ಪ್ರಯೋಜನ ಅದ ಅಂದ್ರೆ ಬಹುತೇಕ ಇನ್ನೂ ಜನಸಾಮಾನ್ಯರಲ್ಲಿ ಮಠಾಧಿಪತಿಗಳ ಬಗ್ಗೆ ಶ್ರದ್ಧೆ ವಿಶ್ವಾಸ ಅದ ಅನ್ಲಿಕ್ಕೆ ನಿನ್ನ ಬಾಗೇವಾಡಿ ಕಾರ್ಯಕ್ರಮ ಇವತ್ತು ಕಲಬುರಗಿ ಕಾರ್ಯಕ್ರಮನೇ ಅದಕ್ಕೆ ಸಾಕ್ಷಿ ಇದೆ. ನಿನ್ನ ಬಾಗೇವಾಡಿಯಂತೂ ಬಾಗೇವಾಡಿ ಇತಿಹಾಸದಾಗೆ ಮೊಟ್ಟ ಮೊದಲು ಬಸವ ತತ್ವದ ಕಾರ್ಯಕ್ರಮ ಅಂದ್ರೆ ಇಂಥ ಅದ್ಭುತ ಮೆರವಣಿಗೆ ಅಂದ್ರೆ ಇದೆ ಅಂತ ಎಲ್ಲರೂ ಗ್ರಾಮಸ್ಥರೆಲ್ಲರೂ ನನ್ನ ಮುಂದೆ ಹೇಳಿದರು. ಅಂಥ ಕಾರ್ಯಕ್ರಮ ಇದು ಆಯಿತು. ಈಗ ನಾನು ಮುಖ್ಯವಾಗಿ ಇಲ್ಲಿ ಮಾನ್ಯ ಶರಣಪ್ರಕಾಶ್ ಪಾಟೀಲ್ ಇದ್ದಾರೆ, ನಮ್ಮ BR ಪಾಟೀಲ್ ಇದ್ದಾರೆ, ಅವರಿಗೂ ನಮ್ಮ ಮಾತು ಕೇಳಬೇಕು. ಇವತ್ತ ಸರ್ಕಾರ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಮೊಟ್ಟ ಮೊದಲ